ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದು ನಾಳೆ ನಡೀತಕ್ಕಂಥ 18/3/2026ಕ್ಕೆ SSLC ಪ್ರಥಮ ಭಾಷೆ ಕನ್ನಡದಲ್ಲಿ ಒಂದು 50ಕ್ಕಿಂತ ಹೆಚ್ಚು ಅಂಕಗಳು ಬರ್ತಕ್ಕಂಥ ಒಂದೇ ಒಂದು ವಿಡಿಯೋ ಇದೆ. ಸ್ವಲ್ಪ ಲಾಂಗ್ ಆಗ್ತದೆ, ಬಟ್ ಬೆಟರ್ ಅಂದರೆ ಅಲ್ಲಲ್ಲಿ ಇವನು ನೋಡಿ ಅವುಗಳನ್ನು ಏನು ಮಾಡಬೇಕು, ರೂಢಿ ಮಾಡಿಸ್ಕೊಳ್ಳೇಬೇಕು. ಪ್ರಶ್ನೆಗಳು ಖಂಡಿತ ಬರ್ತವೆ, ಚೆನ್ನಾಗಿ ನೋಡ್ಕೊಂಡು ಹೋಗಿ ಅಂತ ಹೇಳ್ತಾ ಭಾಳಷ್ಟು ಸ್ಕೋರಿಂಗ್ ಪ್ಯಾಕೇಜ್ಗಳನ್ನು, ಪಾಠದ ಪ್ರಶ್ನೋತ್ತರಗಳನ್ನು ಎಲ್ಲವುಗಳು ಕೂಡ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಿದ್ದೀನಿ. ಸೊ ಅವುಗಳನ್ನು ಹೋಗಿ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ, ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಸಹಿತ ಮಾಡಿ ಅಂತ ಹೇಳ್ತಾ, 4 ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಬಿಡಿಸ್ಕೊಂಡು ಹೋಗಲೇಬೇಕು. ಆ 4 ಕ್ವಶನ್ ಪೇಪರಿಂದಲೇ ನೀವು ಪಾಸ್ ಆಗ್ತೀರಿ. ಬಟ್ ಆದರೂ ಕೂಡ ನೋಡ್ಕೊಂಡು ಹೋಗೋಣ. ಸೊ ಇಲ್ಲಿ ಫಸ್ಟ್ ಬರ್ತಕ್ಕಂಥದ್ದೇ ವರ್ಣಮಾಲೆ ಅಂತಕ್ಕಂಥದ್ದು. ಅಕ್ಷರಗಳು 49, ಸ್ವರಗಳು 13, ವ್ಯಂಜನ 25, ಯೋಗವಾಹ 2. 13 ಸ್ವರಗಳಲ್ಲಿ ಋಸ್ವ 6, ದೀರ್ಘ 7, ಋಸ್ವ ಅ ಇ ಉ ಎ ಓ ಅಂತ ಇದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ದೀರ್ಘ ಸ್ವರಗಳು ಆ ಇ ಉ ಎ ಐ ಓ ಮತ್ತು ಅವು ಇದೆ. ವರ್ಗೀಯ ವ್ಯಂಜನಗಳು 25, ಅಲ್ಪಪ್ರಾಣ 1 ಮತ್ತು 3, ಮಹಾಪ್ರಾಣ 10, 2 ಮತ್ತು 4ನೇ ಸಾಲುಗಳು, ಅನುನಾಸಿಕ 5, ಇವುಗಳನ್ನ ಪಂಚಮಾಕ್ಷರಗಳಂತೀವಿ, ಯ ನ ನ ಮ ಅಂತ ಹೇಳ್ತೀವಿ. ಅವರ್ಗೀಯ ವ್ಯಂಜನಗಳು 9, ಅ ಮತ್ತು ಅಹ ಯೋಗವಾಹಗಳು. ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ಸ್ವಲ್ಪ ಸಂಧಿಗಳಿಗೆ ಬರೋಣ. ಸೊ ಸಂಧಿಗಳು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡ್ಕೊಂಡು ಹೋಗಿ. ಮಾತಂತೂ ನಾವೆಲ್ಲ ಅಂತಕ್ಕಂಥದ್ದು ಯಾವುದು? ಎಸ್, ಮಾತಂತ ನಾವೆಲ್ಲ ಅಂತಕ್ಕಂಥದ್ದು ಲೋಪಸಂಧಿ ಬರ್ತದೆ. ಮನೆಯನ್ನು ಮರವನ್ನು ಆಗಮ ಸಂಧಿ ಬರ್ತದೆ. ಇನ್ನು ಕಂಬನಿ, ಮೇಲ್ವಾತು, ನಡುಗನ್ನಡ ಅವೆಲ್ಲ ಏನು ಬರ್ತಾವಪ್ಪ ಅಂದರೆ ಆದೇಶ ಸಂಧಿ ಬರ್ತಾವೆ. ಇದು ಏನಾಗಿತ್ತಪ್ಪ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು. ಇನ್ನು ಸವರ್ಣ ದೀರ್ಘ ಸಂಧಿಗಳು ಇಂಪಾರ್ಟೆಂಟ್ ಇದ್ದಾವೆ. ಗುಣಸಂಧಿಗಳು ಎಸ್, ಮದೋನ್ಮತ, ಸೂರ್ಯೋದಯ, ರಥೋತ್ಸವ. ವೃದ್ಧಿ ಸಂಧಿ ಅಷ್ಟೈಶ್ವರ್ಯ ವನೌಷಧ. ಎನ್ ಸಂಧಿ ಅತ್ಯವಸರ, ಅತ್ಯಂತ, ಮನ್ವಂತರ, ಪಿತ್ರಾರ್ಜಿತ. ಅನುನಾಸಿಕ ಸಂಧಿ ಸನ್ಮಾನ, ಷಣ್ಮುಖ, ಉನ್ಮಾದ. ಚುತ್ವ ಸಂಧಿ ಪಯ್ಯಶಯನ ಮತ್ತು ಬೃಹಚ್ಛತ್ರ. ಸೊ ಇವೆಲ್ಲ ಏನಪ್ಪ ಅಂದರೆ ಇಂಪಾರ್ಟೆಂಟ್ ಇತ್ತು. ಇನ್ನು ಎಸ್, ವಾಕ್ಯದ ಪ್ರಕಾರಗಳ ಮೇಲೆ 1 ಅಂಕ ಗ್ಯಾರಂಟಿಯಾಗಿ ಬರ್ತದೆ. ಸಾಮಾನ್ಯ ವಾಕ್ಯ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯವನ್ನು ಸಾಮಾನ್ಯ ವಾಕ್ಯ ಅಂತೀರಿ. ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣ ಅಭಿಪ್ರಾಯದ ವಾಕ್ಯ ಇದ್ದರೆ ಅದನ್ನು ಸಂಯೋಜಿತ ವಾಕ್ಯ ಅಂತೀರಿ. ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅದನ್ನು ಮಿಶ್ರ ವಾಕ್ಯ ಅಂತ ಏನು ಮಾಡ್ತೀವಪ್ಪ ಅಂತಂದರೆ ಕರಿತೀವಿ. ನೆಕ್ಸ್ಟ್ ಒನ್, ಲೇಖನ ಚಿಹ್ನೆಗಳು. ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಬಳಸೋದು ಪೂರ್ಣ ವಿರಾಮ. ಅನೇಕ ಉಪವಾಕ್ಯಗಳು ಒಂದು ವಾಕ್ಯಕ್ಕೆ ಅಧೀನವಾಗಿ ಬಳಸುವಾಗ ಅರ್ಧ ವಿರಾಮ. ಕರ್ತೃ, ಕರ್ಮ, ಕ್ರಿಯಾಪದದ ಬಳು ಬೇರೆ ಬೇರೆ ವಿಶೇಷಣಗಳು ಬರುವಾಗ ಅಲ್ಪ. ಪ್ರಶ್ನೆ ರೂಪದ ಪದ ಮತ್ತು ವಾಕ್ಯಗಳ ಮುಂದೆ ಪ್ರಶ್ನಾರ್ಥಕ. ಹರ್ಷ, ಆಶ್ಚರ್ಯ, ಸುಖ, ದುಃಖ ಮುಂತಾದ ಭಾವನೆ ಸೂಚಿಸಲು ಭಾವಸೂಚಕ. ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯಲು ಉದ್ಧರಣ. ಪಾರಿಭಾಷಿಕ ಪದ, ಅನ್ಯ ಭಾಷೆಯ ಪದ ಬಳಸುವಾಗ ಬಳಸೋದು ವಾಕ್ಯವೇಷ್ಟನ. ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ಹೇಳುವಾಗ ಬಳಸೋದು ವಿವರಣೆ ಚಿಹ್ನೆ. ಒಂದು ಪದವನ್ನು ವಾಕ್ಯವನ್ನು ಹೇಳಿ ಸಮಾನಾರ್ಥಕ ಪದವನ್ನು ವಾಕ್ಯ ಹೇಳುವಾಗ ಬಳಸೋದು ಆವರಣ ಚಿಹ್ನೆ ಇಸ್ ದ ಇಂಪಾರ್ಟೆಂಟ್. ಇನ್ನು ಎಸ್, ಇವುಗಳಲ್ಲಿ ನೀವು ವಿದ್ಯಾರ್ಥಕ, ನಿಷೇಧಾರ್ಥಕ ಮತ್ತು ಕ್ರಿಯಾಪದ ಗೊತ್ತಿರಬೇಕು. ಇವು ಕಾಲಸೂಚಕ ಪ್ರತ್ಯಯಗಳಿದ್ದಾವೆ. ಸೊ ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ವರ್ತಮಾನ ಕಾಲಸೂಚಕ ಉತ್ತ, ಭೂತಕಾಲ ಸೂಚಕ ದ, ಭವಿಷ್ಯತ್ ಕಾಲ ಸೂಚಕ ಉ ಅಂತಕ್ಕಂಥದ್ದು 1 ಮಾರ್ಕ್ಸು ಫಿಕ್ಸ್ ಆಗಿ ಬರ್ತಕ್ಕಂಥ ಪ್ರಶ್ನೆ. ಮಾಡಲಿ ವಿದ್ಯಾರ್ಥಕ, ಮಾಡನು ನಿಷೇಧಾರ್ಥಕ, ಮಾಡಿಯಾನು ಸಂಭವನಾರ್ಥಕ. ಸೊ ಇದು ನೀವೇನು ಮಾಡಬೇಕಪ್ಪ ಅಂತಂದರೆ ನೀಟಾಗಿ ನೋಡ್ಕೋಬೇಕು, ಅದು ಬಂದೇ ಬರ್ತದೆ. ಇನ್ನು ವಿಭಕ್ತಿ ಪ್ರತ್ಯಯಗಳು ಫಸ್ಟ್ ಇರ್ತಕ್ಕಂಥದ್ದು ಹೊಸಗನ್ನಡ ಪ್ರತ್ಯಯ, ನೆಕ್ಸ್ಟ್ ಹಳಗನ್ನಡ ಪ್ರತ್ಯಯ, ಆಮೇಲೆ ಕಾರಕಾರ್ಥಗಳು ಇದ್ದಾವೆ. ಇದು ಇಂಪಾರ್ಟೆಂಟ್ ಇತ್ತು. ಪ್ರಥಮ ಉ ಮ ಕರ್ತಾರ್ಥ, ದ್ವಿತೀಯ ಅನ್ನು ಅಂ ಕರ್ಮಾರ್ಥ, ತೃತೀಯ ಇಂದ ಇಂ ಕರಣಾರ್ಥ, ಚತುರ್ಥಿ ಗೇಕೆ ಇಗೇಕೆ ಸಂಪ್ರದಾನ, ಪಂಚಮಿ ದೆಸೆಯಿಂದ ಅತ್ತನಿಂ ಅಪಾದಾನ, ಷಷ್ಠಿ ಅ ಅ ಸಂಬಂಧ, ಸಪ್ತಮಿ ಅಲ್ಲಿ ಓಳ್ ಅಧಿಕರಣ, ಸಂಬೋಧನ ಎ ಅಂತ ಇದೆ. ಓಕೆನಾ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ನೋಡೋದಾದರೆ ಸಮಾಸಗಳು. ದ್ವಿಗು ಸಮಾಸಕ್ಕೆ ಬಂದಾಗ ಮುಕ್ಕನ್ನ, ಮೂಗಾವುದ, ಸಪ್ತಸ್ವರ. ವಂಶಿ ಸಮಾಸ ಮುಂಗೈ, ಅಂಗೈ, ಹಿಂದಲೆ, ಕಡೆಗನ್ನು. ಕ್ರಿಯಾ ಸಮಾಸ ಕಳ್ಗುಡಿದ, ಕಂದೆರೆ, ಕಂಗೆಡು, ಮೈಮುಚ್ಚು. ದ್ವಂದ್ವ ಸಮಾಸ ಗಿರಿವನ ದುರ್ಗಗಳು, ಭೀಮಾರ್ಜುನರು, ಕರಿತುರಗರಥ. ಬಹುರ್ವಿ ಸಮಾಸ ಹನೆಗನ್ನ, ಮುಕ್ಕನ್ನ, ಚಕ್ರಪಾಣಿ, ಮುರಾರಿ. ಇನ್ನು ಗಮಕ ಸಮಾಸ ನೇಯ್ದ ವಸ್ತ್ರ, ಆಕಲ್ಲು, ಈ ಬೆಕ್ಕು. ನೆಕ್ಸ್ಟ್ ತತ್ಪುರುಷ ಸಮಾಸ ತಲೆನೋವು, ಬೆಟ್ಟದಾವರೆ, ಅರಮನೆ. ಕರ್ಮಧಾರ್ಯ ಸಮಾಸ ಇಮ್ಮಾವು, ಮೇಲ್ವಾತು ಮತ್ತು ಹೊಸಗನ್ನಡ ಇಸ್ ದಿ ರೈಟ್ ಆನ್ಸರ್. ಇನ್ನು ತತ್ಸಮ ತದ್ಭವಗಳಂತೂ ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಸಂಸ್ಕೃತ ಸಕ್ಕದ, ಪ್ರಸಾದ ಹಸಾದ,
ಬ್ರಹ್ಮ ಬೊಮ್ಮ, ಅರ್ಕ ಯಕ್ಕ, ವ್ಯಯ ಬೀಯ, ದೃಷ್ಟಿ ದಿಟ್ಟಿ, ಬಂಜೆ ವಂದ್ಯ, ಸಂದೇಹ ಸಂದೇಯ, ತವಸಿ ತಪಸ್ವಿ, ಕಾರ್ಯ ಕಜ್ಜ, ಕುಠಾರ ಕೊಡಲಿ, ಪಾದುಕ ಹಾವುಗೆ, ವರ್ಣ ಬಣ್ಣ, ಯುದ್ಧ ಜುದ್ಧ, ವಿದ್ಯಾಧರ ಬಿಚ್ಚೋದರ. ಇನ್ನು ಗ್ರಾಮ್ಯ ಪದಗಳು ಇದು ಇಂಪಾರ್ಟೆಂಟ್ ಅದ, ಒಂದು ಅಂಕ ಬಂದೇ ಬರ್ತದೆ. ಹಿಂಗ ಹೀಗೆ ಇಸವಾಸ ವಿಶ್ವಾಸ, ಮ್ಯಾಗ ಮೇಲೆ ಸಕ್ಕಾರೆ ಸಕ್ಕರೆ, ಸಕ್ಕಾರೆ ಸಕ್ಕರೆ ಕಳುವ್ಯಾರೆ ಕಳುಹಿಸಿದ್ದಾರೆ, ಇಸವಾಸ ವಿಶ್ವಾಸ ಇಲ್ಲದಂಗ ಇಲ್ಲದ ಹಾಗೆ, ಹಿಂಗ ಹೀಗೆ ಮ್ಯಾಗ ಮೇಲೆ ಇಸ್ ದ ಇಂಪಾರ್ಟೆಂಟ್. ನಾಮಪದಗಳನ್ನು ನೋಡ್ಕೊಡ್ರಿ. ಒಳ್ಳೆಯ ಗುಣವಾಚಕ ಆದರೆ ತೆಂಕನ ದಿಗ್ವಾಚಕ, ನಾನು ಉತ್ತಮ ಪುರುಷ ಅವರು ಪ್ರಥಮ ಪುರುಷ, ನೀವು ಮಧ್ಯಮ ಪುರುಷ ಅವು ಪ್ರಥಮ ಪುರುಷ. 50 ಸಂಖ್ಯಾವಾಚಕ, ಐವರು ಸಂಖ್ಯೆಯ ವಾಚಕ ಅಥವಾ ಐದನೇ ಅಂತ ಬರ್ತದಲ್ಲ, ನೇ ಅಂತ ಬರೆದು ಕೂಡ ಸಂಖ್ಯೆಯ ವಾಚಕ. ನದಿ ರೂಢನಾಮ, ವಿಜ್ಞಾನಿ ಅನ್ವರ್ತಕ ನಾಮ, ನಾನು ಪುರುಷಾರ್ಥಕ ನಾಮ, ಯಾರು ಕ್ವಶನ್ ಮಾರ್ಕ್ ಬಂದರೆ ಪ್ರಶ್ನಾರ್ಥಕ. ಅಷ್ಟು ಪರಿಮಾಣವಾಚಕ, 12 ಸಂಖ್ಯಾವಾಚಕ, 12 ಸಂಖ್ಯಾವಾಚಕ ಮೂಢನ ದಿಗ್ವಾಚಕ. ಪರ್ವತ ರೂಢನಾಮ, ಧರ್ಮರಾಯ ಅಂಕಿತನಾಮ, ಪರ್ವತ ರೂಢನಾಮ ವಿದ್ವಾಂಸ ಅನ್ವರ್ತನಾಮ ಇಸ್ ದಿ ಆನ್ಸರ್. ದ್ವಿರುಕ್ತಿ ಜೋಡಿ ನುಡಿಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಓಡು ಓಡು ದ್ವಿರುಕ್ತಿ, ಧೀರಶೂರ ಜೋಡು ನುಡಿ, ಕಟ್ಟ ಕಡೆಗೆ ಕಡೆಗೆ ಕಡೆಗೆ, ಬಟ್ಟ ಬಯಲು ದ್ವಿರುಕ್ತಿ, ಕೆನೆಮಸರು ಜೋಡು ನುಡಿ, ಮೊತ್ತ ಮೊದಲು ದ್ವಿರುಕ್ತಿ, ಮಕ್ಕಳು ಮರಿ ಜೋಡು ನುಡಿ, ಓಡಿ ಓಡಿ ದ್ವಿರುಕ್ತಿ, ಬಟ್ಟ ಬಯಲು ದ್ವಿರುಕ್ತಿ, ಹುಳುಹುಪ್ಪಡಿ ಜೋಡು ನುಡಿ, ಹಾಲ್ಜೇನು ಜೋಡು ನುಡಿ, ಬೇಡ ಬೇಡ ದ್ವಿರುಕ್ತಿ, ಕೆನೆಮಸರು ಜೋಡು ನುಡಿ, ಸಾಕು ಸಾಕು ದ್ವಿರುಕ್ತಿ. ಅವ್ಯಯಗಳ ಪ್ರಕಾರಗಳು ಇಟ್ಸ್ ಎ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಅನುಕರಣಾವ್ಯಯಗಳು ಚಟ ಚಟ ಅಥವಾ ಅನ್ನೋದು ಸಂಬಂಧಾರ್ಥಕ, ತರುವಾಯ ಸಾಮಾನ್ಯಾರ್ಥಕಾವ್ಯಯ, ಉಂಟು ಕ್ರಿಯಾರ್ಥಕಾವ್ಯಯ, ಸುಮ್ಮನೆ ಸಾಮಾನ್ಯಾರ್ಥಕಾವ್ಯಯ, ಅದುವೇ ಅವಧಾರಣಾರ್ಥಕಾವ್ಯಯ, ಸಾಕು ಕ್ರಿಯಾರ್ಥಕಾವ್ಯಯ, ಸರಸರಣೆ ಅನುಕರಣಾವ್ಯಯ, ಬೇಗನೆ ಸಾಮಾನ್ಯಾರ್ಥಕಾವ್ಯಯ, ಗುಳುಗುಳು ಅನುಕರಣಾವ್ಯಯ. ಅವ್ಯಯಗಳಲ್ಲಿ ಸಾಮಾನ್ಯ ಅವ್ಯಯ ಮತ್ತು ಅವಧಾರಣಾರ್ಥಕಾವ್ಯಯ ಮತ್ತು ಕ್ರಿಯಾರ್ಥಕ ಇವು ಮೂರೇ ಏನಪ್ಪ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಇನ್ನು ಕೃದಂತ ಮತ್ತು ತದ್ದಿತಾಂತಗಳನ್ನು ನೋಡ್ಕೋಬೇಕು. ಸೊ ಇವುಗಳಿಂದ ಕೂಡ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ 1 ಮಾರ್ಕ್ಗಳು ಬಂದೇ ಬರ್ತವೆ. ಇನ್ನು 1 ಮಾರ್ಕರ್ ಕ್ವಶನ್ಸ್ಗಳಿಗೆ ಬರೋಣ. ಸೊ ನಮ್ಮ ಭಾಷೆಯಲ್ಲಿ ಒಟ್ಟು 4 ಪ್ರಶ್ನೆಗಳು ಇಂಪಾರ್ಟೆಂಟ್. ಭಾಷೆ ಯಾವುದಕ್ಕೆ ಸಾಧನವಾಗಿದೆ, ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳೋರು, ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು, ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತಿ ಕೊಡ್ತವೆ ಅನ್ನೋದು 4 ಕಲ್ಕೊಡ್ರಿ. ಇನ್ನು ವ್ಯಾಘ್ರಗೀತೆಯಲ್ಲಿ ಶಾನುಭೋಗರಾಯರು ಯಾವ ಊರಿಗೆ ಹೋಗಿದ್ರು, ಚಿಕ್ಕನಾಯಕನಹಳ್ಳಿಗೆ, ಏಕೆ ಇರಸಾಲಿಗೆ, ಶಾನುಭೋಗರ ರಾಜಭಕ್ತಿ ಲಾಂಛನ, ಶಾನುಭೋಗರ ಬ್ರಹ್ಮಾಸ್ತ್ರ, ಹಸಿದು ಮಲಗಿದ್ದ ಹುಲಿ ಏನೆಂದು ಯೋಚಿಸಿತು, ಅಥವಾ ಹುಲಿಗೆ ಪರಮಾನಂದವಾಗಲು ಕಾರಣ ಅನ್ನೋದು ವೆರಿ ಇಂಪಾರ್ಟೆಂಟ್ ಅದ. ಇನ್ನು ಲಂಡನ್ ನಗರದಲ್ಲಿ ನೋಡೋದಾದರೆ ಸ್ಟೇಷನರಿ ಅಂಗಡಿ ಹೆಸರು ವೂಲ್ವರ್ತ್, ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವನಿ, ಚೇರಿಂಗ್ ಕ್ರಾಸ್, ನೆಲ್ಸನ್ ರವರ ಮೂರ್ತಿ, ಟ್ರಾಫಲ್ಗಾರ್ ಸ್ಕ್ವೇರ್, 3ನೇ ಎಡ್ವರ್ಡ್ ಸ್ಕಾಟ್ಲೆಂಡಿಂದ ತಂದ ಶಿಲೆ, ಸ್ಟೋನ್ ಆಫ್ ಸ್ಕೋನ್. ಪ್ರವಾಸದ ಕುರಿತು ಬೇಕನ್ ಹೇಳಿದ್ದು ಪ್ರವಾಸ ಶಿಕ್ಷಣದ ಒಂದು ಅವಿಭಾಜ್ಯ ಅಂಗ ಅಂತ ಹೇಳಿದ್ದಾನೆ. ಅಗ್ನಿಭೂತಿ ವಾಯುಭೂತಿಯರ ಕತೆ ನೋಡ್ಕೊಡ್ರಿ. ತಮ್ಮ ಮಕ್ಕಳನ್ನು ಕಾಶ್ಯಪಿ ಯಾರ ಬಳಿ ಕಳಿಸ್ತಾಳೆ, ಎಸ್ ತಮ್ಮ ಅಣ್ಣ ಸೂರ್ಯಮಿತ್ರನ ಬಳಿ. ಕೌಸಂಬಿ ಅರಸ ಅತಿಬಳ, ಸೂರ್ಯಮಿತ್ರ ತನಗೆ ಕಾಶ್ಯಪಿ ಎಂಬ ತಂಗಿಲ್ಲ ಅಂತ ಹೇಳಲಿಕ್ಕೆ ಕಾರಣ ಏನು, ರಾಜಗೃಹ ಪಟ್ಟಣದ ಅರಸ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ನಿಮಗೆ 50 ಅಂಕಗಳಲ್ಲಿ ಬಂದೇ ಬರ್ತಕ್ಕಂಥ ಪ್ರಶ್ನೆಗಳು. ಹಲಗಲಿ ಬೇಡರು, ಹಲಗಲಿಯ ಗುರುತು ಉಳಿಯದಂಥದ್ದು ಏಕೆ, ಬೇಡರ ಅಗಸಿಗೆ ಬುದ್ಧಿ ಮಾತನ್ನು ಹೇಳಿದವರು ಯಾರು, ಕುಂಪನಿ ಸರ್ಕಾರ ಹೊರಡಿಸಿದ ಆದೇಶ ನಿಶಸ್ತ್ರೀಕರಣ, ಹಲಗಲಿಯ ಬೇಡರು ಯಾರ ಕಪಾಳಕ್ಕೆ ಹೊಡೆದು ನೆಲಕ್ಕೆ ಉರುಳಿಸಿದರು, ಕಾರಕೂನನ, ಹಲಗಲಿಯನ್ನು ಲೂಟಿ ಮಾಡಲು ಆದೇಶಿಸಿದವರು ಕಾರ ಸಾಹೇಬ, ಹಲಗಲಿಯಲ್ಲಿದೆ, ಬಾಗಲಕೋಟೆ ಜಿಲ್ಲೆಗೆ ಸೇರಿದೆ ಅಥವಾ ಮುಧೋಳ ಸಂಸ್ಥಾನದಲ್ಲಿತ್ತು ಮೊದಲಿತ್ತು ಅಂತ ಬರೆದ್ರು ಕೂಡ ಸಾಕು. ಕುಂಭಸಂಭವ ಅಂದರೆ ಯಾರು, ದ್ರೋಣ ಪರಶುರಾಮರಲ್ಲಿಗೆ ಏಕೆ ಹೋದ, ದ್ರವ್ಯವನ್ನು ಬೇಡಲು. ದ್ರೋಣ ಯಾರೊಡನೆ ಪರಶುರಾಮ ಬಳಿ ಬಂದ, ಅಶ್ವತ್ಥಾಮ. ಭಾರ್ಗವ ಎಂದರೆ ಪರಶುರಾಮ. ಇನ್ನು ವಸಂತ ಮುಖ ತೋರಲಿಲ್ಲ. ಪುಟ್ಟಪೂರಿ ಏನು ಮಾಡುತ್ತಿದ್ದಾಳೆ, ಮುಸುರೆ ತುಕ್ಕುತ್ತಿದ್ದಾಳೆ. ಅಮ್ಮ ಗುಡಿಸಲಿನಲ್ಲಿ ಹೇಗೆ ಮಲಗಿದ್ದಾಳೆ, ಗುರುತಾ. ಒಡೆಯನ ಅಂಗಳದಲ್ಲಿ ಮಾವಿನ ಮರಗಳು ಹೇಗೆ ನಿಂತಿವೆ, ಮೈದುಂಬಿ. ವಸಂತ ಮುಖ ತೋರಲಿಲ್ಲದಲ್ಲಿ ಕೋಗಿಲೆಗಳು ಹೇಗೆ ಹಾಡುತ್ತಿವೆ ಅಂತ ಕೇಳಿದ್ರು, ಮನದುಂಬಿ ಇಸ್ ದಿ ರೈಟ್ ಆನ್ಸರ್. ಇನ್ನು 2 ಮಾರ್ಕರ್ಸ್ ಕ್ವಶನ್ಸ್ ನೋಡಿ. ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ಅಂತ ಕೇಳಿದರೆ ಇದನ್ನು ಚೆನ್ನಾಗಿ ಕಲ್ಕೊಡ್ರಿ. ಅಥವಾ ಲಿಪಿಯ ಜಾಡು ಆರಂಭಗೊಂಡ ಬಗ್ಗೆ ಹೇಗೆ, ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು ಅನ್ನೋದು ನಿಮಗೆ 3 ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿ ಅವುಗಳನ್ನು ಪ್ರಾಕ್ಟೀಸ್ ಮಾಡಿ. ಭಾಗ್ಯಶಿಲ್ಪಿಗಳಲ್ಲಿ ಬಂದಾಗ ನೆಹರು ಅವರು ವಿಶ್ವೇಶ್ವರ ಬಗ್ಗೆ ಏನಂತ ಹೇಳಿದ್ದಾರೆ, ಇಟ್ಸ್ ಎ ವೆರಿ ಇಂಪಾರ್ಟೆಂಟ್. ಹೈದರಾಬಾದ್ ನಗರಕ್ಕೆ ವಿಶ್ವೇಶ್ವರ ಸಲ್ಲಿಸಿದ ಸೇವೆ. ಆಮೇಲೆ
ವಿಶ್ವೇಶ್ವರವರು ಶಿಕ್ಷಣದ ಬಗ್ಗೆ ಏನು ಹೇಳಿದ್ದಾರೆ ಅಂತ ಕೇಳಿದ್ದಾರೆ. ಓಕೆ, ಶಿಕ್ಷಣದ ಬಗ್ಗೆ ವಿಶ್ವೇಶ್ವರವರು ಹೇಳ್ತಕ್ಕಂಥ ಮಾತುಗಳು ಇಂಪಾರ್ಟೆಂಟ್. ಇನ್ನು ಲಂಡನ್ ನಗರ ಪಾಠಕ್ಕೆ ಬಂದಾಗ, ಈ ಲಂಡನ್ ನಗರದಲ್ಲಿ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿಯುಕ್ತರಾಗಿರ್ತಾರೆ. ಆಮೇಲೆ ಸಾಮ್ರಾಟರ ರಾಜ್ಯಾಭಿಷೇಕವಾಗುವಾಗ ಕಲ್ಲುಪಾಟಿಯ ವಿಶೇಷತೆ ಅಂತಕ್ಕಂಥದ್ದು ಪ್ರಶ್ನೆಯೂ ಕೂಡ ಇಂಪಾರ್ಟೆಂಟ್ ಅದ. ಇನ್ನು ಅಗ್ನಿಭೂತಿ ಮತ್ತು ವಾಯುಭೂತಿಯರ ಕಥೆಗೆ ಬರೋದಾದರೆ, ಸೂರ್ಯಮಿತ್ರ ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು. ರಾಜ್ಯಸಭೆಯಲ್ಲಿ ಅಗ್ನಿಭೂತಿ ವಾಯುಭೂತಿಯರನ್ನು ಮೂರ್ಖರಂತೂ ಯಾಕೆ ತೀರ್ಮಾನಿಸ್ತಾರೆ ಅನ್ನೋದು ಇಂಪಾರ್ಟೆಂಟ್ ಇತ್ತು. ಇನ್ನು ಲಾಸ್ಟ್ ಇತ್ತು, ಸೂರ್ಯಮಿತ್ರ ಅಗ್ನಿಭೂತಿ ವಾಯುಭೂತರಿಗೆ ವಿದ್ಯಾಭ್ಯಾಸದ ನಂತರ ಮಾವ ಅಂತ ಹೇಳಲು ಕಾರಣ ಏನು ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಪದ್ಯದಲ್ಲಿ ಫಸ್ಟ್ 2 ಕ್ವಶನಲ್ಲಿ ಒಂದು ಬಂದೇ ಬರ್ತದೆ. ಹೊಸಗಾಲದ ಹಸುಮಕ್ಕಳನ್ನು ಹೇಗೆ ಹರಸಿದೆ. ಹಕ್ಕಿ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ. ಹಲಗಲಿ ಬೇಡರಲ್ಲಿ ದಂಗೆ ಏಳಲು ಕಾರಣ, ದಂಡು ಬರಲು ಕಾರಣ, ದಂಡು ಹೇಗೆ ದಾಳಿ ಮಾಡಿತು ಅನ್ನೋದು 3 ಪ್ರಶ್ನೆಗಳಿದ್ದಾವೆ. ಅದನ್ನು ಚೆನ್ನಾಗಿ ಸ್ವಲ್ಪ ಪಾಸ್ ಮಾಡಿ ನೋಡಿಕೊಡ್ರಿ. ಉದಾತ್ತ ಚಿಂತನೆಗಳಲ್ಲಿ ವಿವೇಕಾನಂದರು, ಅದು ಬಾಳಿನಲ್ಲಿ ತೃಪ್ತಿ ದೊರಕಬೇಕಾದರೆ ವಿವೇಕಾನಂದರ ಅಭಿಪ್ರಾಯ. ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯ ಅಭಿಪ್ರಾಯ. ಅಂಟು ದಿ ಲಾಸ್ಟ್ ಕೃತಿಯ ಸಿದ್ಧಾಂತಗಳು ಅಂತ ಕೇಳಿದರೆ ಅದು ಇಂಪಾರ್ಟೆಂಟ್. ಭಗತ್ ಸಿಂಗ್ ಬಂದರೆ, ಭಗತ್ ಸಿಂಗನ ತಾಯಿಯ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಏಕೆ ಬತ್ತು. ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರ. ಆಮೇಲೆ ಭಗತ್ ಸಿಂಗ್ ಹೇಗೆ ಅಮರನಾದ ಅಂತಕ್ಕಂಥದ್ದು ನಿಮಗೆ ಮೋಸ್ಟ್ ಇಂಪಾರ್ಟೆಂಟಾಗಿ ಬರ್ತಕ್ಕಂಥ ಪ್ರಶ್ನೆಗಳು. ಇನ್ನು ವಚನಗಳಲ್ಲಿ 2 ಪ್ರಶ್ನೆಗಳಿದ್ದಾವೆ. 2ರಲ್ಲಿ ಒಂದಂತೂ ಬಂದೇ ಬರೋದು. ಭಗವಂತನಲ್ಲಿ ಶರಣಾಗೋ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತವಾಗಿದೆ. ಅಥವಾ ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯ ಅಂತ ಕೇಳಿದರು. ಶುಕ್ನಾಸನ ಉಪದೇಶದಲ್ಲಿ ಗುರುಪದೇಶದ ಗುಣಗಳು. ಅಥವಾ ಪೈಗಳ ತಮ್ಮನ ನೂಲು ಮದುವೆ ದಿನ ಏನು ಸಿದ್ಧತೆ ಮಾಡ್ತಿದ್ರು. ಆಮೇಲೆ ಪ್ರಾಸವನ್ನು ಇಟ್ಟೇ ಬರೆಯಲು ಕಾರಣ ಏನು ಅಂತಕ್ಕಂಥದ್ದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಇನ್ನು ಇಲ್ಲಿ 6 ಅಂಕ ಇದೆ ನೋಡಿ. ಪಂಪ ಇದೆ, ರನ್ನ, ದ ರಾ ಬೇಂದ್ರೆ, ಎನ್ ಮೂರ್ತಿರಾವ, ಕುವೆಂಪು, ಸಾರಾ ಬುಕ್ಕರ್, ಡಿ.ಎಚ್. ಜಯಪ್ಪಗೌಡ, ದೇವನೂರು ಮಹಾದೇವ. ಇದರಲ್ಲಿ 6 ಅಂಕಗಳನ್ನು ನಿಮಗೆ ಬರ್ತವೆ. ಚೆನ್ನಾಗಿ ನೀವು ಕಲಿತುಕೊಂಡು ಹೋಗಲೇಬೇಕು. ಇನ್ನು ವಿಶೇಷವಾಗಿರ್ತಕ್ಕಂಥದ್ದು ಛಂದಸ್ ಹಾಕೋದನ್ನು ಕಲೀರಿ. ಬರೀ ಲಘು ಗುರು ಹಾಕಿದ್ರೇ 1 ಮಾರ್ಕ್ಸ್ ಕೊಡ್ತಾರೆ. ಓಕೆನಾ. 2 ಸಾಲಿತ್ತಂದ್ರೆ ಕಂದ ಪದ್ಯ ಅದರ ವಿನ್ಯಾಸ ಹೇಗಿರಬೇಕು. 4-4 3 ಇರಬೇಕು. ಮೊದಲ ಸಾಲಿನಲ್ಲಿ, 2ನೇ ಸಾಲಿನಲ್ಲಿ 4-4 5 ಇರಬೇಕು. ಭಾಮಿನಿ ಷಟ್ಪದಿ ಅಂದರೆ 14 ಅಕ್ಷರ ಇದ್ದಾಗ 3-4-3-4 3-4-3-4 3-4-3-4 3-4. ವಾರ್ಧಕ ಷಟ್ಪದಿ 5-5-5-5 5-5-5-5 5-5-5-5 5-5. ಇಷ್ಟು ಏನಾಗಿತ್ತು ಅಂದ್ರೆ ಛಂದಸ್ಸಿನಲ್ಲಿ ಆರಾಮಾಗಿ ನಿಮ್ಗೆ 2 ಮಾರ್ಕ್ಸ್ ಆದರೂ ಕೊಡ್ತಾರೆ. ಅಲಂಕಾರ ನೋಡ್ಕೊಂಡು ಹೋಗ್ರಿ. ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು. ಸಿಡಿಲು ಸಿಡಿದಾಂಗ ಗುಂಡು ಸುರಿದಾವ. ನೀಚರಿಗೆ ಮಾಡಿದ ಉಪಕಾರ ಹಾವಿಗೆ ಹಾಲೆರದಂತೆ. ಮಾರಿಗೌತನವಾಯಿತು ನಾಳಿನ ಭಾರತ. ಅಳ್ಳಿರಿವು ತಿಪ್ಪಯ್ಯಮ್ಮ ಒಡಲು ಬೇಗೆಯ ಬೆಂಕಿಯುರಿ. ನಿನ್ನರಿಯದೆ ಪೀಳು ವಿಶ್ವಾಮಿತ್ರ ಅಂತ ಇದೆ. ಓಕೆ. ಉತ್ಪ್ರೇಕ್ಷದಲ್ಲಿ ಅಚೋದ್ಯ ಸರೋವರ ತ್ರೈಲೋಕಲಕ್ಷ್ಮಿಯ ತನ್ನ ಸೌಂದರ್ಯ ನೋಡಲು ಮಾಡಿಟ್ಟ ರನ್ನಗಡಿ ಎಂಬಂತೆ ಶೋಭಿಸಿತ್ತು. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಇನ್ನು ಗಾದೆ ಮಾತುಗಳನ್ನು ಬರೀರಿ. ಗಾದೆ ಮಾತುಗಳು ಯಾವುದೇ ಗಾದೆ ಮಾತುಗಳನ್ನು ಕೊಟ್ಟರೆ ಇಷ್ಟು ಬರೆದು ನಿಮಗೆ 1 ಮಾರ್ಕ್ಸ್ ಕೊಡ್ತಾರೆ. ಗಾದೆ ಜನಪದರ ಅನುಭವದ ನುಡಿಮುತ್ತುಗಳು. ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ. ಗಾದೆಗಳು ವೇದಗಳಿಗೆ ಸಮಾನ. ಇಂಥ ಸಾವಿರಾರು ಗಾದೆಗಳನ್ನು ಕನ್ನಡ ಭಾಷೆಯಲ್ಲಿ ಕಾಣಬಹುದು ಅಂತ ಆದರೂ ಕೂಡ ಬರೀರಿ. ಇನ್ನು ಇಂಪಾರ್ಟೆಂಟ್ ಸಂದರ್ಭ ಏನಪ್ಪ ಅಂದರೆ, ಯಾವುದೇ ಸಂದರ್ಭ ಮತ್ತು ಸ್ವಾರಸ್ಯ ಬರಲಿ ಸೇಮ್ ಆಗಿ ಬರೀರಿ. ವ್ಯಾಘ್ರಗೀತೆಯಲ್ಲಿ ಅಷ್ಟು ವ್ಯಾಘ್ರಗೀತೆಗೆ ಏನಾಗೈತೆ ಅಂತ ನೋಡಿ. 1 2 3 4 5 ಎಲ್ಲ ಬರೆದ್ರೆ ಸೇಮ್ ಆಯ್ಕೆ ಸಂದರ್ಭ ಸ್ವಾರಸ್ಯ ಬರೀರಿ. ನಿಮಗೆ 2 ಮಾರ್ಕ್ಸ್ ಆದರೂ ಗ್ಯಾರಂಟಿಯಾಗಿ ಕೊಡ್ತಾರೆ. ಓಕೆ. ಸ್ಕ್ರೀನ್ಶಾಟ್ ತಗೊಳ್ರಿ. ಅದೇ ಥರ ಭಾಗ್ಯಶಿಲ್ಪಿಗಳಲ್ಲಿ ನೋಡಿ, ಇಲ್ಲಿ ವಿಶ್ವೇಶ್ವರನವರ ಬೇರೆ ಇದ್ದಾವೆ, ನಾಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆನೇ ಬೇರೆ ಇದ್ದಾವೆ. ಇವು 3 ಏನಿದ್ದಾವೆಲ್ಲ, ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ, ಕೈಗಾರೀಕರಣ ಇಲ್ಲವೇ ಅನವತಿ, ಶಿಕ್ಷಣಕ್ಕಾಗಿ ಶಿಕ್ಷಣ, ಇವೆಲ್ಲ ವಿಶ್ವೇಶ್ವರವರ ಬಗ್ಗೆ ಹೇಳಿರ್ತಕ್ಕಂಥ ಸಾಲುಗಳಿದ್ದಾವೆ. ಅದು ಇಂಪಾರ್ಟೆಂಟ್. ಇನ್ನು ಸಾಮಾಜಿಕ ಕಾನೂನುಗಳು ಹರಿಕಾರ ಇರ್ತಕ್ಕಂಥದ್ದು ಇದು ನಾಲ್ವಡಿ ಕೃಷ್ಣರಾಜ ಒಡೆಯರ ಬಗ್ಗೆ ಇದೆ. ಇನ್ನು ಯುದ್ಧದ ಯಾವುದೇ ಒಂದು ಸಾಲುಗಳು ಬರಲಿ ಸೇಮ್ ಆಗಿರ್ತಕ್ಕಂಥದ್ದು. ಅದು ಯುದ್ಧಕ್ಕೆ ಹೋದ ನನ್ನ ಮಗನ ಕಣ್ಣುಗಳಂತೆ ಇವೆಯಲ್ಲ, ಯಾರಾದರೂ ಗಾಯಗೊಂಡ ಸೈನಿಕರುಗಳು ಬಂದಿದ್ದಾರೆ, ನಾನಾಕೆಯನ್ನು ಉಪಚರಿಸಿ ಬಿಸಿ ನೀರು ಸಿದ್ಧಪಡಿಸಿ ಅಂತ ಇದೆ. ಇದು ಇಂಪಾರ್ಟೆಂಟ್. ಇನ್ನು ಎದೆಗೆ ಬಿದ್ದ ಅಕ್ಷರದಲ್ಲಿರ್ತಕ್ಕಂಥ ಸೇಮ್ ಆಗಿರ್ತಕ್ಕಂಥ ಸಂದರ್ಭಗಳಿದ್ದಾವೆ. ಇಷ್ಟೆಲ್ಲ ನೀವು ನೋಡ್ಕೊಂಡು ಹೋದರೆ ಖಂಡಿತವಾಗಿ ಹಕ್ಕಿ ಹಾರುತ್ತಿದೆ ನೋಡಿದರದಲ್ಲಿ ಸೇಮ್ ಆಗಿರ್ತಕ್ಕಂಥ ಸಂದರ್ಭ. ಚಲಮನೆ ಮೆರವೆಮಲ್ಲಿ ಸೇಮ್ ಇದೆ. ಹಸುರಿನಲ್ಲಿನೂ ಕೂಡ ಏನಾಗಿದೆಪ್ಪ ಅಂದರೆ ಸೇಮ್ ಇದೆ.
ನೀವು ಸ್ಕ್ರೀನ್ಶಾಟ್ ತಗೊಳ್ರಿ. ಸೊ ಸ್ಕ್ರೀನ್ಶಾಟ್ ತಗೊಂಡ್ರೆ ತುಂಬಾ ನಿಮಗೆ ಯೂಸ್ ಆಗ್ತದೆ ಅಂತ ಹೇಳ್ತಾ, ಸೊ ಪದ್ಯ ಬರ್ತಕ್ಕಂಥದ್ದು ಇದೆ. ಮ್ಯಾಕ್ಸಿಮಮ್ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ. ಮಾರಿಗೌತನವಾಯಿತು ಒಂದು, ತೆಗೆದುತ್ತರ್ಯ ಮಂದ ಅದೊಂದೆರಡು ನೋಡ್ಕೊಡ್ರಿ. ಸೊ ಅವು ಕೊಡೋ ಕೌರವೇಂದ್ರನ ಕೊಂದೆ ನೀನು ವೀರಲಿಯೋ. ಬಟ್ ಇದು ಮ್ಯಾಕ್ಸಿಮಮ್ ಬರ್ತಕ್ಕಂಥ ಸಾಧ್ಯತೆ ಇದೆ ನೋಡಿ. ಹೆಚ್ಚು ಏನು ಮಾಡ್ತಾರೆ ಅಂದರೆ ಕೌರವೇಂದ್ರನ ಕೊಂದೆ ನೀನು ಮೌಲ್ಯವನ್ನೇ ಕೇಳ್ತಾರೆ. ವೀರಲವದ ಮೇಲೇನೂ ಕೂಡ ಬರ್ತದೆ. ಇಲ್ಲಿ ಕೌರವೇಂದ್ರನ ಕೊಂದೆ ನೀನಲ್ಲಿ ಮೌಲ್ಯ ಏನಿದೆ, ವೀರಲವದಲ್ಲಿರ್ತಕ್ಕಂಥ ಮೌಲ್ಯ ಇಲ್ಲಿ ಕೊಟ್ಟಿದ್ದೀವಿ. ಇದು 1 ಮಾರ್ಕ್ಸ್ ಆದರೂ ಕೂಡ ನೀವು ಬರಲೇಬೇಕು ಬಂದಾಗ. ಓಕೆ. ಸೊ ನೆಕ್ಸ್ಟ್ ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭದ ಸ್ವಾರಸ್ಯ ನಿಮಗೆ ಹೇಳಿತ್ತು. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಿಮಗೆ ಬರೀಬೇಕು. ನಿಮಗೆ ನೀಡಿರೋ ಪ್ರಶ್ನೆಗೆ ಸರಿ ಹೊಂದಿಸಿ ಬರೀರಿ. ಬಟ್ ಇದು ಓವರಾಲ್ ಸಾರಾಂಶ ಇದೆ, ನಿಮಗೆ ಹೇಗಿದೆ ಅದನ್ನು ಆ್ಯಸ್ ಇಟ್ ಈಸ್ ಆಗಿ ಬರೀರಿ, ಡೋಂಟ್ ವರಿ. ಇನ್ನು ವೀರಲವದಲ್ಲಿ ಕೇಳ್ತಾರೆ, ಲವ ಯಜ್ಞಾಂಶ ಕಟ್ಟಲು ಕಾರಣ ಅಂತಕ್ಕಂಥದ್ದು ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಎಸ್. ಇನ್ನು ಲಾಸ್ಟ್ ನೋಡೋದಾದರೆ ಕೌರವೇಂದ್ರನ ಕೊಂದೆ ನೀನು, ಶ್ರೀಕೃಷ್ಣ ಕರ್ಣನಿಗೆ ಒಡ್ಡಿದ ಆಮಿಷಗಳು. ಸಂಕಲ್ಪ ಮತ್ತು ಅನುಷ್ಠಾನದ ಬಗ್ಗೆನೂ ಸ್ವಲ್ಪ ನೋಡ್ಕೊಂಡು ಹೋಗಿ, ಬಟ್ ಆದರೂ ಕೂಡ ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಪತ್ರಗಳನ್ನು ಬರೆಯುವಾಗ ಮನವಿ ಪತ್ರ ಇದೆ. ಮನವಿ ಪತ್ರವನ್ನು ಬರೆಯುವಾಗ ಈ ಕಡೆ ಸ್ಥಳ ದಿನಾಂಕ ಹಾಕಬೇಕು. ಆಮೇಲೆ ಅಲ್ಲಿ ನಿಮ್ಮ ಕೊಟ್ಟ ಹೆಸರು, ಅಲ್ಲಿ ಏನು ತರಗತಿ ಶಾಲೆ ಕೊಡ್ತಿರದೆ ಯಾರಿಗೆ ಬರೀಬೇಕು, ಮಾನ್ಯರೇ ವಿಷಯವನ್ನು ಬರೀಬೇಕು. ಲಾಸ್ಟ್ ಪತ್ರದ ಒಡಲನ್ನು ಹಾಕಬೇಕು. ಓಕೆ. ಮನವಿ ಪತ್ರ ಇದೆ. ಆಮೇಲೆ ವಂದನೆಗಳೊಂದಿಗೆ ಇಂತಿ ತಮ್ಮ ವಿಶ್ವಾಸ ಅಂತ ಹಾಕಿ ಹೊರವಿಳಾಸವನ್ನು ಹಾಕಬೇಕು. ಇಷ್ಟು 50 ಮಾರ್ಕ್ಸ್ನ ಒಂದು ಕ್ವಶನ್ ಪೇಪರ್ ಇತ್ತು.